ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿಂಚನ, ನೀನು ಬೇಜಾರು ಮಾಡ್ಕೋಬೇಡ. ನೋಡು, ಹರಿ ಏನೋ ದುಡ್ಕಿ ಹಾಗೆಲ್ಲ ಮಾತಾಡ್ಬಿಟ್ಟ ಅಷ್ಟೇ. ಆದರೆ ನೀನು ಇದನ್ನ ತಲೆಗೆ ಹಾಕೊಳಕ್ಕೆ ಹೋಗಬೇಡ. ಈ ಟೈಮಲ್ಲಿ ನೀನು ಜಾಸ್ತಿ ಯೋಚನೆ ಮಾಡಿದ್ರೆ ಮಗು ಮೇಲೆ ಪರಿಣಾಮ ಬೀರುತ್ತೆ. ಇಲ್ಲ ಭಾವನಾ, ಹರಿ ಇಷ್ಟೊಂದು ಬದಲಾಗ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ, ಅವನಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆ ಅಲ್ವಾ. ಆದರೆ ಇವತ್ತು ಅವನ ಈ ಥರ ಆಡ್ತಿರೋದು ನೋಡಿದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ ಭಾವನಾ. ಅದಕ್ಕೆ ಹೇಳೋದು, ಮನೇಲಿ ದೊಡ್ಡೋರು ಇರಬೇಕು ಅಂತ. ಆ ಮನೇಲಿದ್ದಾಗ ಅವನ ಈ ಥರ ಆಡ್ತಿದ್ನ, ಅತ್ತೆ ಮಾವ ಅಕ್ಕ ಬಾವನ ಭಯ ಇತ್ತಲ್ವಾ. ಅದ್ರ ಬೆಲೆ ನನಗಿವತ್ತು ಗೊತ್ತಾಗ್ತಿದೆ ಭಾವನಾ. ಎಷ್ಟು ನೋಡ್ಬೇಕು ಅಂತ ಅನ್ನಿಸ್ತದೆ. ಈ ಮನೇಲಿ ಎಲ್ಲ ಇದೆ, ಎಲ್ಲರೂ ಇದ್ದಾರೆ. ಆದ್ರೆ ಅದ್ಯಾಕೋ ಒಂಟಿತನ ಕಾಣಿಸ್ತದೆ ಭಾವನಾ. ಏನು ಮಾಡೋಕ್ಕಾಗಲ್ಲ. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಏನು ಪ್ರಯೋಜನನೂ ಇಲ್ಲ ಅನ್ಸುತ್ತೆ. ಕಾಲ ಮೀರೋಗಿದೆ. ಎಲ್ರೂ ನನ್ನ ಕೈಯಾರೆ ನಾನೇ ಕಳ್ಕೊಂಡ್ಬಿಟ್ಟೆ. ಸಿಂಚನ, ನೋಡು, ನಿನಗೆ ಎಲ್ಲರನ್ನೂ ನೋಡಬೇಕು ಅಂತ ಆಸೆ ಆಗ್ತಿದ್ಯಾ? ಹಾಗೇನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ. ನಾನು ಎಲ್ರೂ ಇಲ್ಲಿಗೆ ಕರೆಸ್ತೀನಿ, ಖುಷಿಯಾಗಿ ಬರ್ತಾರೆ. ಅಯ್ಯೋ ಬೇಡ ಭಾವನಾ, ಅದ್ಯಾವ ಮುಖ ಇಟ್ಕೊಂಡು ನೋಡಲಿ. ನನ್ನ ಸೊಸೆಗಿಂತ ಮಗಳ ಥರ ನೋಡ್ಕೋತಾ ಇದ್ರು. ಆಗ ಬಾಯಿಗೆ ಬಂದಂಗೆ ಬೈದ್ಬಿಟ್ಟಿದ್ದೀನಿ. ಯಾವಾಗಲೂ ಜಗಳ ಆಡ್ತಿದ್ದೆ. ಈಗ ಅವ್ರು ಬಂದರೆ ನಾನು ಯಾವ ಮುಖ ಇಟ್ಕೊಂಡು ನೋಡಲಿ ಹೇಳು? ಅಲ್ಲ ಸಂಚನಾ, ಹಾಗೆಲ್ಲ ಯೋಚನೆ ಮಾಡಬೇಡ. ಬೇಡ ಭಾವನಾ, ನೀನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಪರವಾಗಿಲ್ಲ. ಜಯಂತ್, ಯಾಕಪ್ಪ ಜಾನು ಸೀರೆ ಯಾಕೆ ಹಿಡ್ಕೊಂಡಿದೀಯಾ? ಶಾಂತಮ್ಮ, ಜಾನಿಯವ್ರಿಗೆ ಈ ಸೀರೆ ತುಂಬ ಇಷ್ಟ ಆಗಿತ್ತು ಅಂತ ಅವ್ರಿಗೆ ಕೊಡಿಸಿದ್ದೆ. ಇದನ್ನು ಅಪ್ಕೊಂಡಿದ್ರೆ ಅವ್ರು ಇಲ್ಲೇ ಎಲ್ಲೋ ನನ್ನ ಪಕ್ಕದಲ್ಲೇ ಇದ್ದಾರೇನೋ ಅಂತ ಅನಿಸ್ತಾ ಇರುತ್ತೆ. ಇದನ್ನು ಉಟ್ಕೊಂಡಾಗ ಅವ್ರು ಎಷ್ಟು ಸುಂದರವಾಗಿ ಕಾಣಿಸ್ತಿದ್ರು ಗೊತ್ತಾ ಶಾಂತಮ್ಮ? ಮೊದಲು ನೀನು ಭ್ರಮೆಯಲ್ಲಿ ಬದುಕೋದನ್ನು ನಿಲ್ಲಿಸು. ಇದು ಭ್ರಮೆ ಅಲ್ಲ ಶಾಂತಮ್ಮ, ಇದೇ ವಾಸ್ತವ. ನೋಡಿ, ನನ್ನ ಚಿನ್ನು ಮರಿ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇರುತ್ತೆ. ಅವ್ರು ಯಾವಾಗಲೂ ನನ್ನ ಚರ್ಯನ್ನು ಗಮನಿಸ್ತಾ ಇರ್ತಾರೆ. ನನ್ನ ಪ್ರೀತಿ ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಶಾಂತಮ್ಮ, ಅಲ್ವಾ ಚಿನ್ನು ಮರಿ? ನೀನು ಹೀಗಿರೋದು ನೋಡೋಕ್ಕೆ ನನ್ನಿಂದಂತೂ ಆಗಲ್ಲ. ಮೊದಲು ನಿನ್ನ ಕೆಲಸನ ನೀನು ಮುಂದುವರಿಸು. ಜಾನ್ವಿಯವ್ರನ್ನ ಹುಡುಕು. ಅವ್ರು ಸಿಕ್ಕ ಮೇಲೇ ನೀನು ಸರಿ ಹೋಗೋದು. ಎಲ್ಲ ಪ್ರಯತ್ನನೂ ಮಾಡ್ತಿದ್ದೀನಲ್ಲ ಶಾಂತಮ್ಮ, ಆದರೆ ಅವ್ರು ಎಲ್ಲಿದ್ದಾರೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ ನೋಡಿ. ಜಯಂತ್, ಬರೀ ಕಣ್ಣಿಂದ ಹುಡುಕಿದ್ರೆ ಪಕ್ಕದಲ್ಲಿರೋ ವಸ್ತುನೇ ಕಾಣಲ್ಲ. ನಿನ್ನ ಮನಸ್ಸಿನಿಂದ ಹುಡುಕು, ಅಂದರೆ ಸಿಗ್ತಾರೆ. ಹಾಗಾದರೆ ಖಂಡಿತ ಸಿಗ್ತಾರೆ ಅಂತೀರಾ ಶಾಂತಮ್ಮ? ಖಂಡಿತ ಸಿಗ್ತಾಳೆ. ನೀನು ಮುಂದುವರ್ಸೋ ಹುಡುಕೋದನ್ನು. ಸರಿ ಶಾಂತಮ್ಮ, ಈಗಲೇ ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡ್ತೀನಿ. ಗುಡ್ ನೈಟ್ ಶಾಂತಮ್ಮ. ಸರಿನಪ್ಪ. ನಮಸ್ತೆ. ನಾಳೆ ಬೆಳಗ್ಗೆನೇ ಬೇರೆ ಉಳಿದಿರೋ ಫ್ರೆಂಡ್ಸ್ಗೆಲ್ಲ ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದ್ಬಿಡೋಣವಾ? ಶೋರ್. ನೀವು ಬೆಳಗ್ಗೆ ಒಂದು 9-9:30 ಹಾಗೆ ನಮ್ಮ ಮನೆಗೆ ಬಂದುಬಿಡಿ. ಶೋರ್. ಥ್ಯಾಂಕ್ ಯು. ಗುಡ್ ನೈಟ್.
ಇದು ಸರಿನಾ ಲಕ್ಷ್ಮಿ? ನನ್ನನ್ನು ಬಿಸಿಲಲ್ಲಿ ಕೆಲ್ಸಕ್ಕೆ ಹೋಗಬೇಡಿ ಅಂತ ಹೇಳಿ ನೀನು ಬಿಸಿಲಲ್ಲಿ ಕೆಲಸ ಮಾಡ್ಬೋದಾ? ಮಕ್ಕಳು ನೋಡಿದ್ರೆ ಏನು ಅನ್ಕೋತಾರೆ? ನಮ್ಮನ್ನ ಬೇಡ ಅಂತ ದೂರ ಇಟ್ಟಿರೋರ ಬಗ್ಗೆ ನಾವ್ ಯಾಕ್ರಿ ಯೋಚನೆ ಮಾಡ್ಬೇಕು? ಇಷ್ಟಕ್ಕೂ ಅವ್ರ ಮಾತು ಯಾಕೀಗ? ಆಯ್ತು, ಮಕ್ಕಳ ಮಾತು ಬಿಡು. ನೀನು ಕೆಲಸ ಮಾಡೋದು ನನಗೂ ಇಷ್ಟ ಇಲ್ಲ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡ. ಏನ್ರಿ ನೀವು? ನಾನು ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೀವು ಇನ್ನೊಂದು ಪ್ರಶ್ನೆ ಹಾಕ್ತಿದ್ದೀರಲ್ಲ. ಅಲ್ಲ, ನಾನು ಕೆಲಸ ಮಾಡೋದನ್ನ ನೋಡಿ ಬೇಜಾರು ಮಾಡ್ಕೊಳ್ಳೋ ನಿಮ್ಮ ಮಕ್ಕಳು ನೀವು ಈ ಥರ ಕೆಲಸ ಮಾಡೋದನ್ನ ನೋಡಿದ್ರೆ ಏನು ಅನ್ಕೊಳ್ಳೋದೇ ಇಲ್ವಾ? ಅನ್ಕೊಳ್ಳೋದೇನು? ನಿನ್ನಿಬ್ಬರು ಮಕ್ಕಳು ನಾನು ಈ ಕೆಲಸ ಮಾಡೋದನ್ನ ನೋಡಾಯ್ತು. ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಲಕ್ಷ್ಮಿ, ಹರೀಶ್ನ ಆಫೀಸ್ಗೆ ಫುಡ್ ಡೆಲಿವರಿ ಮಾಡಿ ಬಂದೆ. ಹೌದಾ? ನಿಮ್ಮನ್ನ ನೋಡಿ ಏನಂದ್ರು? ಏನಂತಾರೆ? ಅಪ್ಪ ಇಷ್ಟು ವರ್ಷ ಆದರೂ ದುಡಿತಾ ಇದ್ರೆ ಯಾರಿಗೂ ಹೊರೆ ಆಗಿಲ್ಲ ಅಂತ ಅನ್ಕೊಳ್ಳೋ ಬದಲು ಆ ಸಂತು ದುರಹಂಕಾರದಿಂದ ಬಾಯಿಗೆ ಬಂದಾಗ ಮಾತಾಡ್ದ. ನಾವು ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ್ದಕ್ಕೆ ತಾನೇ ಅವ್ರು ಹಿಂಗೆ ಉದ್ದ ಆಗಿರೋದು. ಕೃತಜ್ಞತೆ ಇಲ್ಲ. ಅವನು ಆಡಿದ ಮಾತನ್ನ ನೆನಪು ಮಾಡ್ಕೊಂಡ್ರೆ ಮೈಯೆಲ್ಲ ಈಗಲೂ ಉರಿತಾ ಇದೆ. ನನಗೆ ಹಂಗಂದಿರೋರು ನೀನು ಕೆಲಸ ಮಾಡೋದು ನೋಡಿದ್ರೆ ಸುಮ್ಮನಿರ್ತಾರ? ಅಂಥ ಮಾತುಗಳನ್ನ ನೀನು ಕೈಲಿ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಲಕ್ಷ್ಮಿ. ಕೆಲಸ ಬಿಟ್ಬಿಡು, ಬಾ ಹೋಗೋಣ. ಸರಿ, ನಾನು ಈ ಕೆಲಸನ ಬಿಡ್ತೀನಿ. ನೀವು ಕೂಡ ಈ ಕೆಲಸನ ಬಿಡಬೇಕು. ಲಕ್ಷ್ಮಿ, ಏನಂತ ಮಾತಾಡ್ತೀಯಾ? ಈ ಪರಿಸ್ಥಿತಿನಲ್ಲಿ ಬೇರೆ ಕೆಲಸ ಸಿಗೋ ತನಕ ಈ ಕೆಲಸ ನಾನು ಬಿಡಕ್ಕಾಗಲ್ಲ. ಸರಿ, ನಿಮಗೆ ಬೇರೆ ಕೆಲಸ ಸಿಗೋವರೆಗೂ ನಾನು ಈ ಕೆಲಸ ಬಿಡಕ್ಕಾಗಲ್ಲ. ಹಠ ಮಾಡಬೇಡ ಲಕ್ಷ್ಮಿ. ಆ ವೆಂಕಿ ಚೆಲ್ವಿ ಹೂವು ನಾರು ಅಂತ ಮಾರಾಟ ಮಾಡ್ಕೊಂಡ್ಬಂದು ಸಂಪಾದನೆ ಮಾಡಿ ದುಡ್ಡಲ್ಲಿ ನಾವು ಮನೇಲಿ ಕುತ್ಕೊಂಡು ತಿನ್ಕೊಂಡಿರಕ್ಕಾಗತ್ತಾ? ಕೆಲಸ ಮಾಡೋದ್ರಲ್ಲಿ ಏನ್ ತಪ್ಪು? ಶಕ್ತಿ ಇದೆ. ಭಗವಂತ ಎಲ್ಲಿ ತನಕ ಶಕ್ತಿ ಕೊಟ್ಟಿರ್ತಾರೋ ಅಲ್ಲಿ ತನಕ ಮಾಡ್ತೀವಿ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀವು ಬಿಸಿಲಂದೆ ಮಳೆ ಅಂದೆ ಟ್ರಾಫಿಕಲ್ಲಿ ಓಡಾಡ್ಕೊಂಡು ಎಲ್ಲಾದ್ರೂ ಬಿದ್ರೆ ನನ್ನ ಕತೆ ಏನಾಗತ್ತೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ನಿಮಗೆ ಕೈ ಮುಗಿತೀನ್ರಿ, ಈ ಕೆಲಸ ಬಿಟ್ಬಿಡಿ. ಬೇಡ ಲಕ್ಷ್ಮಿ, ನಾನು ಈ ಕೆಲಸ ಬಿಡಕ್ಕಾಗಲ್ಲ. ಬೇರೆ ಕೆಲಸ ಸಿಗೋ ತನಕ ನಾನು ಈ ಕೆಲಸ ಮಾಡಲೇಬೇಕು. ಅಲ್ಲಿ ತನಕ ಈ ವಿಷಯದ ಬಗ್ಗೆ ನೀನೇನು ಮಾತಾಡಬೇಡ. ಬಾ, ಹತ್ತು ಒಂದೇ ಮನೆಗೆ ಬಿಡ್ತೀನಿ. ಬಾ. लक्ष्मी निवास लक्ष्मी